ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಸೊ ಇವತ್ತು ನಾವು ಆಗಸ್ಟ್ ಮಂತ್ನ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಶ್ರೇಯಾಂಕಗಳನ್ನು ನೀಡಲಾಗುತ್ತೆ. ಓಕೆನಾ? ಸೊ ಆ ಶ್ರೇಯಾಂಕದ ಹೆಸರೇನು ಅಂತ ನೋಡೋದಾದರೆ NIRF ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನೋದು ಒಂದು ಶ್ರೇಯಾಂಕ ಆಗುತ್ತೆ. ಸೊ ಈ ಶ್ರೇಯಾಂಕ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದರೆ ಇದು ಶಿಕ್ಷಣ ಸಂಸ್ಥೆಗಳು, ಭಾರತದ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ವಿಭಾಗಗಳಲ್ಲಿ ಶ್ರೇಯಾಂಕಗಳನ್ನು ನೀಡಲಾಗುತ್ತೆ. ಸೊ ಅನೇಕ ಎಕ್ಸಾಮ್ಗಳಲ್ಲಿ ನಾವು ನೋಡಿದ್ದೀವಿ NIRFನ ಫುಲ್ ಫಾರ್ಮ್ ಅಂತ ಏನು ಅಂತೇಳಿ ಕೇಳಿದ್ದಾರೆ. ಸೊ NIRFನ ಫುಲ್ ಫಾರ್ಮ್ ಬಂದುಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ. ಈ ವರ್ಷ ಅಂದರೆ 2024 ಒಂದು ಇದೊಂದು ಶ್ರೇಯಾಂಕ ಆಗುತ್ತೆ. ಹಾಗಾದರೆ ಈ ಒಂದು ಶ್ರೇಯಾಂಕವನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡುತ್ತೆ ಅಂತ ನೋಡೋದಾದರೆ, ಅಫ್ಕೋರ್ಸ್ ಶಿಕ್ಷಣ ಅಥವಾ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವಾಲಯ ಏನು ಮಾಡುತ್ತೆ, ಈ ಒಂದು ಶ್ರೇಯಾಂಕವನ್ನು ಬಿಡುಗಡೆ ಮಾಡುತ್ತೆ. ಓಕೆನಾ? ನೋಡಿ, ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು. ಸೊ ಇದರ 9ನೇ ಆವೃತ್ತಿಯನ್ನು ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯವು ಬಿಡುಗಡೆ ಮಾಡಿದೆ. ಓಕೆನಾ? ಹಾಗಾದರೆ ವಿವಿಧ ವಿಭಾಗಗಳಲ್ಲಿ ಯಾವ ವಿಶ್ವವಿದ್ಯಾಲಯಗಳು IITಗಳು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ ಅಂತೇಳಿ ನೋಡೋಣ. ಸೊ ಮೊದಲನೇದು ಸಂಶೋಧನಾ ವಿಭಾಗ. ಓಕೆ, ರಿಸರ್ಚ್ ಡಿಪಾರ್ಟ್ಮೆಂಟ್. ಸೊ ಈ ಒಂದು ವಿಭಾಗದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನೆಲೆಗೊಂಡಿರುವಂತಹ IISc ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಏನು ಕರಿತೀವಿ, ಆ ಒಂದು ಸಂಸ್ಥೆ ಸಂಶೋಧನಾ ವಿಭಾಗದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ವೆರಿ ಇಂಪಾರ್ಟೆಂಟ್. ನಮಗೆ ಕ್ವಶನ್ ಕೇಳ್ತಾರೆ. ಸೊ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ 2024ರಲ್ಲಿ ಸಂಶೋಧನಾ ವಿಭಾಗದಲ್ಲಿ ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯ ಅಥವಾ ಶಿಕ್ಷಣ ಸಂಸ್ಥೆಯು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕ್ವಶನ್ ಬಂದರೆ ಯಾವುದಾಗುತ್ತೆ? IISc ಬೆಂಗಳೂರು ಆಗುತ್ತೆ. ಓಕೆನಾ? ಸೊ ಇದರ ಕೇಂದ್ರ ಕಚೇರಿ ಎಲ್ಲಿರೋದು ಅಥವಾ ಇದರ ಹೆಡ್ ಕ್ವಾರ್ಟರ್ ಎಲ್ಲಿರೋದು ಅಥವಾ ಇದು ಎಲ್ಲೂ ನೆಲೆಗೊಂಡಿದೆ ಅಂತ ಕೇಳಿದರೆ ಬೆಂಗಳೂರಲ್ಲಿ. ಓಕೆನಾ? ನೆಕ್ಸ್ಟು ಹಾಗಾದರೆ ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸ್ ಯಾವ ಶಿಕ್ಷಣ ಸಂಸ್ಥೆಗಳಿಗೆ ಬಂದಿದೆ ಅಂತ ನೋಡೋದಾದರೆ IIT ಮದ್ರಾಸ್ ಮತ್ತು IIT ದೆಹಲಿ. ಸೊ ಸಂಶೋಧನಾ ವಿಭಾಗದಲ್ಲಿ ಮೊದಲನೇ ಸ್ಥಾನ IISc ಬೆಂಗಳೂರು, ಎರಡನೇದು IIT ಮದ್ರಾಸ್, ಮೂರನೇದು IIT ದೆಹಲಿ. ಸೊ ವೆರಿ ಇಂಪಾರ್ಟೆಂಟ್. ಈ 3 ಸ್ಥಾನಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಹಾಗೆ ವಿಶ್ವವಿದ್ಯಾಲಯಗಳ ವಿಭಾಗದಲ್ಲಿ ಯೂನಿವರ್ಸಿಟಿ ವಿಭಾಗದಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆ ಅಗ್ರಸ್ಥಾನಗಳನ್ನು ಪಡ್ಕೊಂಡಿದೆ ಅಂತ ನೋಡೋದಾದರೆ ನೋಡಿ, ಮತ್ತೆ ಏನು ಸಂಶೋಧನಾ ವಿಭಾಗದಲ್ಲಿ ಹೇಗೆ IISc ಬೆಂಗಳೂರು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿತ್ತು, ಅದೇ ರೀತಿಯಾಗಿ ವಿಶ್ವವಿದ್ಯಾಲಯಗಳ ವಿಭಾಗದಲ್ಲಿ IISc ಬೆಂಗಳೂರು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ, JNU ನವದೆಹಲಿ ದ್ವಿತೀಯ ಸ್ಥಾನ ಪಡ್ಕೊಂಡಿದೆ, ಮೂರನೇ ಸ್ಥಾನವನ್ನು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಅನ್ನೋವಂತಹ ಒಂದು ಯೂನಿವರ್ಸಿಟಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ. ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ನೋಡಿ, ಈ ಒಂದು ಶ್ರೇಯಾಂಕವನ್ನು ಯಾವ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಬಿಡುಗಡೆ ಮಾಡುತ್ತೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅಂತ ನೋಡೋದಾದರೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಯೇಷನ್ NBA ಅಂತ ಕರೀತಾರೆ, ಮತ್ತು NIRF ಈ ಒಂದು ನಡೆಸಿದಂತಹ ಸರ್ವೆಯಲ್ಲಿ IIT ಮದ್ರಾಸ್ ಏನಿದೆ ದೇಶದ ಒಟ್ಟಾರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು, ಸೊ ಎಲ್ಲ ವಿಭಾಗಗಳನ್ನು ಒಟ್ಟುಗೂಡಿಸಿದ್ರೆ ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ ಅಥವಾ ವಿಭಾಗಗಳನ್ನು ಪರಿಗಣಿಸಿದರೆ ದೇಶಕ್ಕೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರುವಂಥ ಶಿಕ್ಷಣ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು IIT ಮದ್ರಾಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ಹಾಗೆ ಇಂಜಿನಿಯರಿಂಗ್ ವಿಭಾಗದಲ್ಲಿ IIT ಮದ್ರಾಸ್ ಫಸ್ಟ್ ಪ್ಲೇಸ್ ತೊಗೊಂಡಿದ್ರೆ IIT ದೆಹಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿರುತ್ತೆ, IIT ಬಾಂಬೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ನಮಗೆ ವಿಭಾಗಗಳ ಮಾದರಿಯಲ್ಲಿ ಕ್ವಶನ್ ಕೇಳ್ಬೋದು ಅಥವಾ ಒಟ್ಟಾರೆಯಾಗಿ ಯಾವ ಒಂದು ಶಿಕ್ಷಣ ಸಂಸ್ಥೆ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿದೆ ಅಂತ ಕೇಳ್ಬೋದು. ಯಾವುದಿದೆ? IIT ಮದ್ರಾಸ್ ಇದೆ. ಹಾಗೆ ವೈದ್ಯಕೀಯ ವಿಭಾಗದಲ್ಲಿ ಓಕೆ ಯಾವುದು? ಏಮ್ಸ್ ದೆಹಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ IIM ಅಹಮದಾಬಾದ್ ಏನಾಗಿದೆ, ಇದು
ತನ್ನ ಅಗ್ರಸ್ಥಾನ ಫಸ್ಟ್ ಪ್ಲೇಸನ್ನು ಇದು ಪಡ್ಕೊಂಡಿದೆ. ಇವತ್ತು ಈ ಒಂದು ಶ್ರೇಯಾಂಕ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಯಾವ ರೀತಿ ಆದರೂ ಕೇಳ್ಬೋದು. ಅಥವಾ ಸ್ಟೇಟ್ಮೆಂಟ್ ವೈಸು ಏನು ಈ ವಿಭಾಗಗಳನ್ನ ಸಪ್ರೇಟಾಗಿ ಕೊಟ್ಟಿದ್ದೀವಲ್ಲ, ಅದನ್ನು ಸ್ಟೇಟ್ಮೆಂಟ್ ವೈಸ್ ಕೂಡ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಮಿತ್ರಶಕ್ತಿ ವ್ಯಾಯಾಮ 2024. ಸೊ ಈ ಮಿತ್ರಶಕ್ತಿ ವ್ಯಾಯಾಮ ಯಾವ 2 ದೇಶಗಳ ನಡುವೆ ನಡೆದಿದೆ ಅಂತ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆದಿರೋಂಥದ್ದು. ಓಕೆ, ಇದು ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ ಇದು 10ನೇ ಆವೃತ್ತಿ, 10th ಎಡಿಷನ್. ಎಲ್ಲಿ ನಡೀತು? ಇದು ಶ್ರೀಲಂಕಾದ ಮಧುರು ಓಯಾದಲ್ಲಿರುವಂತಹ ಒಂದು ಆರ್ಮಿ ಟ್ರೈನಿಂಗ್ ಸ್ಕೂಲಲ್ಲಿ ಇದೊಂದು ಮಿತ್ರಶಕ್ತಿ ಅನ್ನೋ ವ್ಯಾಯಾಮ ನಡೆದಿದೆ. ಸೊ ಇಂಪಾರ್ಟೆಂಟು, ಯಾವುದೇ ಒಂದು ಡಿಫೆನ್ಸ್ ಎಕ್ಸಸೈಸ್ ಬಗ್ಗೆ ಓದ್ತಾ ಇದ್ದೀವಿ ಅಂತಂದರೆ ಯಾವ 2 ದೇಶಗಳ ನಡುವೆ ನಡೀತು ಅಂತ ಕೇಳ್ತಾರೆ. ಭಾರತ ಮತ್ತು ಶ್ರೀಲಂಕಾ. ಅದು ಎಷ್ಟನೇ ಎಡಿಷನ್ನು? 10th ಎಡಿಷನ್ನು. ಮತ್ತು ಯಾವ ಸ್ಥಳದಲ್ಲಿ ನಡೀತು. ಸೊ ಯಾವುದೇ ಒಂದು ಎಕ್ಸಸೈಸನ್ನು ಓದಬೇಕಾದ್ರೆ ನಾವು ಇದೇ ಒಂದು ಮಾದರಿಯಲ್ಲಿ ನಾವು ಓದಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಆಗಸ್ಟ್ 14 ಅಲ್ವಾ. ಸೊ ಕರೆಂಟ್ ಅಫೇರ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಡೇಸ್ ಆ್ಯಂಡ್ ಥೀಮ್ಸು ಅಲ್ವಾ. ಸೊ ಡೇಸ್ ಆ್ಯಂಡ್ ಥೀಮ್ಸ್ ಆ ದಿನವನ್ನು ಯಾಕೆ ಆಚರಿಸ್ತೀವಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಗಸ್ಟ್ 14 ನಾವು ವಿಭಜನೆಯ ಭಯಾನಕ ನೆನಪಿನ ದಿನ ಅಂತೇಳಿ ಕರಿತೀವಿ. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15. ಸೊ ಏನು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ನೀಡ್ತಾರೆ, ಅದರ ಹಿಂದಿನ ದಿನ ಹೇಳ್ತಾರೆ ಅಂದರೆ ನಿಮಗೆ ಯಾವ ದೇಶಕ್ಕೆ ಹೋಗಬೇಕು ಅಥವಾ ಯಾವ ದೇಶದಲ್ಲಿ ನೀವು ವಾಸಿಸೋದಕ್ಕೆ ಇಷ್ಟಪಡ್ತಿರೋ ನೀವು ಅಲ್ಲಿ ಹೋಗಿ ನೆಲೆಯೂರ್ಬೋದು ಅಂತ ಹೇಳ್ತಾರೆ. ಸೊ ಆವಾಗ ಏನಾಗುತ್ತೆ, ಭಾರತದಲ್ಲಿ ವಾಸಿಸೋದಕ್ಕೆ ಇಷ್ಟಪಡೋರು ಭಾರತದಲ್ಲಿರ್ತಾರೆ, ಪಾಕಿಸ್ತಾನಕ್ಕೆ ಹೋಗೋ ಇಷ್ಟಪಡೋರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಹಲವಾರು ಅಪಘಾತಗಳು, ಹಲವಾರು ಮರಣಗಳು ಸಂಭವಿಸ್ತವೆ. ಸೊ ಆ ಒಂದು ದಿನದ ನೆನಪಿಗಾಗಿ ಆಗಸ್ಟ್ 14 ನಾವು ವಿಭಜನೆಯ ಭಯಾನಕ ನೆನಪಿನ ದಿನ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, 1947ರಲ್ಲಿ ದೇಶದ ವಿಭಜನೆಯ ಸಮಯದಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡ ಮತ್ತು ಸ್ಥಳಾಂತರಗೊಂಡವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ವಾರ್ಷಿಕವಾಗಿ ನಾವು ಆಗಸ್ಟ್ 14 ಏನಂತ ಕರಿತೀವಿ, ವಿಭಜನೆಯ ಭಯಾನಕ ದಿನ ಅಂತೇಳಿ ಕರಿತೀವಿ. ಸೊ ಈ ದಿನವನ್ನು ನಾವು ಯಾವಾಗಿಂದ ಆಚರಿಸ್ತಾ ಇದ್ದೀವಿ? ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಆಗಸ್ಟ್ 14 ವಿಭಜನೆಯ ಭಯಾನಕ ನೆನಪಿನ ದಿನ ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ. ನಮಗೆ ಕ್ವಶನ್ ಪೇಪರ್ನ ರೆಡಿ ಮಾಡೋರು ಟ್ವಿಸ್ಟ್ ಮಾಡ್ತಾರೆ, ಇದನ್ನು ಯಾವಾಗಿಂದ ಆಚರಿಸ್ತಾ ಇದ್ದಾರೆ ಅಂತ ಕ್ವಶನ್ ಕೇಳಿದಾಗ ನಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನು 2021ರಿಂದ ಇದನ್ನು ನಾವು ಆಚರಿಸ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಸೊ ಮಧ್ಯಪ್ರದೇಶ ಸರ್ಕಾರವು ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಖರೀದಿಸಲು ಹಣವನ್ನು ನೀಡ್ತಾ ಇದೆ. ಸೊ ಇತ್ತೀಚಿನ ಸುದ್ದಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರವೇ ಇಶ್ಯೂ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ವಿ. ಆದರೆ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ರಾಜ್ಯ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನು ಕೊಂಡುಕೊಳ್ಳೋದಕ್ಕೆ ಹಣವನ್ನು, ನಗದನ್ನು ನೀಡ್ತಾ ಇರೋದು, ಕ್ಯಾಶನ್ನು ನೀಡ್ತಾ ಇರೋದು ಮೊದಲನೇ ಬಾರಿಗೆ. ಅದು ಯಾವ ಒಂದು ರಾಜ್ಯ ಅಂತ ಕ್ವಶನ್ ಕೇಳ್ತಾರೆ, ಅದು ಮಧ್ಯಪ್ರದೇಶ. ಸೊ ಕನ್ಫ್ಯೂಷನ್ ಆಗಬಾರ್ದು, ನ್ಯಾಪ್ಕಿನ್ಗಳನ್ನು ಡೈರೆಕ್ಟಾಗಿ ಏನು ಸರ್ಕಾರವೇ ಕೊಡ್ತಾ ಇದ್ದಿದ್ದು ಒಂದು ಕಡೆ, ಆದರೆ ಆ ನ್ಯಾಪ್ಕಿನ್ಗಳನ್ನು ಕೊಂಡುಕೊಳ್ಳೋದಕ್ಕೆ ಮೊದಲನೇ ಬಾರಿಗೆ, ದೇಶದಲ್ಲೇ ಮೊದಲನೇ ಬಾರಿಗೆ ಕ್ಯಾಶನ್ನು ಕೊಡ್ತಾ ಇರೋದು, ಹಣವನ್ನು ಕೊಡ್ತಾ ಇರುವಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಮಧ್ಯಪ್ರದೇಶ ಆಗುತ್ತೆ. ನೋಡಿ, ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನನ್ನು ಖರೀದಿಸಲು ಹಣ ನೀಡಿದ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಮಧ್ಯಪ್ರದೇಶ ಏನಾಗಿದೆ, ಪಾತ್ರವಾಗಿದೆ. ಓಕೆನಾ. ನೋಡಿ, ನೆಕ್ಸ್ಟು ಆಗಸ್ಟ್ 19. ಆಗಸ್ಟ್ 19 ನಾವು ವಿಶ್ವ ಛಾಯಾಗ್ರಹಣ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದರ ಥೀಮ್ ಏನು ಅಂತ ಕ್ವಶನ್ ಕೇಳಿದ್ರೆ ಎಂಟೈರ್ ಡೇ ಅನ್ನೋದು ವಿಶ್ವ ಛಾಯಾಗ್ರಹಣ ಅಂದರೆ ವರ್ಲ್ಡ್ ಫೋಟೋಗ್ರಫಿ ದಿನದ ಒಂದು ಥೀಮ್ ಆಗುತ್ತೆ. ಓಕೆನಾ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸೊ ನಮ್ಮ ಭಾರತ ಸರ್ಕಾರ ಏನು ಮಾಡ್ತಾ ಇರುತ್ತೆ, ಬೇರೆ ದೇಶಗಳೊಂದಿಗೆ ಅಥವಾ ನೆರೆಯ ದೇಶಗಳೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇರುತ್ತೆ. ಸೊ ಅಂಥ ಒಪ್ಪಂದಗಳು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇತ್ತೀಚೆಗೆ ಭಾರತ ಸರ್ಕಾರ ಮಾಲ್ಡೀವ್ಸ್ನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗಾದರೆ ಆ ಒಪ್ಪಂದ ಏನು ನೋಡೋಣ. ಏನು, 1000 ನಾಗರಿಕ ಸೇವಾ ಅಧಿಕಾರಿಗಳಿಗೆ ತರಬೇತಿ ನೀಡಲು ಭಾರತ ಮಾಲ್ಡೀವ್ಸ್ MOUಗೆ ಒಂದು ಅದು ಆಲ್ರೆಡಿ ಅದು ಒಂದು ಒಪ್ಪಂದ ಇತ್ತದಕ್ಕೆ ಮತ್ತು ನವೀಕರಣವನ್ನು ಮಾಡ್ಕೊಂಡಿದ್ದೇವೆ. ಏನು, ಸಿವಿಲ್ ಅಧಿಕಾರಿಗಳಿಗೆ, ಸಿವಿಲ್ ಆಫೀಸರ್ಸ್ಗೆ
ಓಕೆ, ಏನು ಮಾಡ್ತಾ ಇದೆ, ಭಾರತ ಸರ್ಕಾರವು ಮಾಲ್ಡೀವ್ಸ್ನ ನಾಗರಿಕ ಸೇವಾ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡ್ತಾ ಇದೆ. ಒಟ್ಟು ಎಷ್ಟು ಅಧಿಕಾರಿಗಳಿಗೆ? 1000 ಅಧಿಕಾರಿಗಳಿಗೆ ಈ ಒಂದು ತರಬೇತಿಯನ್ನು ನೀಡ್ತಾ ಇದೆ. ಇಂಪಾರ್ಟೆಂಟ್. ಸೊ ಕ್ವಶನ್ ಹೇಗೆ ಕೇಳ್ತಾರೆ, ಇತ್ತೀಚೆಗೆ ಭಾರತ ಸರ್ಕಾರವು ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಆ ದೇಶದ ನಾಗರಿಕ ಸೇವಾ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲು ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಕೇಳಿದ್ರೆ ಮಾಲ್ಡೀವ್ಸ್ ಆಗುತ್ತೆ. ಏನಿದೆ, ಮಾಲ್ಡೀವ್ಸ್ ನಾಗರಿಕ ಸೇವಕರ ತರಬೇತಿಯನ್ನು ಹೆಚ್ಚಿಸಲು ಭಾರತ ಮತ್ತು ಮಾಲ್ಡೀವ್ಸ್ ತಮ್ಮ ತಿಳುವಳಿಕೆ ಒಪ್ಪಂದವನ್ನು ಇವಾಗ ನವೀಕರಿಸಿದವೆ. ಹಾಗಾದರೆ ಈ ಒಪ್ಪಂದ ಎಷ್ಟು ಟರ್ಮ್ಗಿರುತ್ತೆ, ಡ್ಯೂರೇಷನನ್ನು ಎಷ್ಟು ವರ್ಷಗಳ ಹೊಂದಿದೆ ಅಂತ ನೋಡೋದಾದರೆ 2024ರಿಂದ 2029, ಒಟ್ಟು 5 ವರ್ಷಗಳಿಗೆ ಈ ಒಂದು ಏನು ಒಪ್ಪಂದ ಇರುತ್ತೆ. ಓಕೆ, 2024ರಿಂದ 2029. ಓಕೆ, ಸೊ ಎಷ್ಟು ನಾಗರಿಕ ಸೇವಾ ಅಧಿಕಾರಿಗಳಿಗೆ ಅಂತ ನೋಡೋದಾದರೆ 1000 ನಾಗರಿಕ ಸೇವಾ ಅಧಿಕಾರಿಗಳಿಗೆ. ಸೊ ಇದಿಷ್ಟು ಇಂಪಾರ್ಟೆಂಟ್. ಸೊ ಅವ್ರು ಹೇಗೆ ಬೇಕಾದರೂ ಕ್ವಶನ್ ಕೇಳ್ಬೋದು. ಓಕೆನಾ, ಎಷ್ಟು ವರ್ಷಗಳಿಗೆ ಒಪ್ಪಂದ ಇದೆ? 5 ವರ್ಷಗಳು. ಎಲ್ಲಿಂದ ಎಲ್ಲಿವರೆಗೆ? 2024ರಿಂದ 2029ರವರೆಗೆ. ಸೊ ಕ್ವಶನನ್ನು ಹೇಗೆ ಬೇಕಾದರೂ ಟ್ವಿಸ್ಟ್ ಮಾಡ್ಬೋದು. ಓಕೆನಾ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೊ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪ್ರಕಾರ ಏನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಈ ಯೋಜನೆಗಳು ಅಂತ ಬಂದಾಗ ನಾನು ಏನು ಓದ್ಕೋಬೇಕು ಅಂತ ನೋಡೋದಾದರೆ, ಮೊದಲಿಗೆ ಆ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆಯೋ ಅಥವಾ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆಯೋ, ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಜಾರಿಗೆ ತಂದಿದೆಯಾ. ಓಕೆನಾ. ನೆಕ್ಸ್ಟು ಆ ಒಂದು ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ. ನೆಕ್ಸ್ಟು ಆ ಒಂದು ಯೋಜನೆಯ ಟರ್ಮ್ ಏನಿದೆ, ಡ್ಯೂರೇಷನ್ ಎಷ್ಟು ವರ್ಷಗಳವರೆಗೆ ಇದೆ, ಮತ್ತು ಅದಕ್ಕೆ ನೀಡಿದಂಥ ಅನುದಾನ ವೆಚ್ಚ ಎಷ್ಟು, ಬಜೆಟ್ ಎಷ್ಟಿಟ್ಟಿದ್ದಾರೆ, ನಂತರ ಅದರ ಆ ಒಂದು ಯೋಜನೆಯ ಉದ್ದೇಶ ಏನು. ಸೊ ಇಷ್ಟು ಇನ್ಫಾರ್ಮೇಷನ್ನ ನಾವು ಒಂದು ಯೋಜನೆಯ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಯಾವುದೇ ಯೋಜನೆ ಆಗಲಿ ನಾವು ಇಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಂಡಿರಬೇಕು. ಸೊ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ನೋಡ್ತಾ ಇದ್ದೀವಿ, ಸ್ಟೇಟ್ಮೆಂಟ್ ವೈಸ್ ನಮಗೆ ಕ್ವಶನ್ ಕೇಳ್ತಿರೋದ್ರಿಂದ ನಾವು ಎಲ್ಲವನ್ನು ಓದೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು. ಆ ಯೋಜನೆ ಯಾವುದು ಅಂದರೆ PM ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆ ಅನ್ನೋದು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ನೋಡಿ, ಈ ಯೋಜನೆ ಅಡಿಯ ಮಾದರಿಯಲ್ಲಿ ಏನು, ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆಯ ಒಂದು ಮಾದರಿಯಲ್ಲಿಯೇ ಸೌರ ಗ್ರಾಮ ಅನ್ನೋ ಒಂದು ಇನ್ನೊಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಅದಕ್ಕೋಸ್ಕರ ಕೆಲವು ಮಾರ್ಗಸೂಚಿಗಳನ್ನು ಕೂಡ ಇತ್ತೀಚೆಗೆ ಬಿಡುಗಡೆಯನ್ನು ಮಾಡಿದೆ. ಹಾಗಾದರೆ ಏನಿದು ಸೌರಗ್ರಾಮ ಯೋಜನೆ ಅಂದ್ರೇನು ಅಂತೇಳಿ ನೋಡೋಣ. ಸೊ ನೋಡಿ, ಹೇಳ್ದೇನಲ್ವಾ, ಸೊ ಯಾವ ಒಂದು ಸಚಿವಾಲಯ ಮಿನಿಸ್ಟ್ರಿ ಇದನ್ನು ಜಾರಿಗೆ ತಂದಿದೆ ಅಂತ ನೋಡೋದಾದರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ PM ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆಯನ್ನು ಜಾರಿಗೆ ತಂದಿದೆ. ಓಕೆ, ಹಾಗೆ ಸೌರಗ್ರಾಮ ಅನ್ನೋ ಯೋಜನೆಯು ಕೂಡ ಇದೇ ಸಚಿವಾಲಯ ಜಾರಿಗೆ ತಂದಿರುತ್ತೆ. ಯಾವಾಗ ಜಾರಿಗೆ ತಂದಿದ್ರು ಅಂತ ನೋಡೋದಾದರೆ ಆಗಸ್ಟ್ 9, 2024ರಂದು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆಯನ್ನು ಮಾಡಿದೆ. ಓಕೆ, ಈ ಯೋಜನೆಯ ಘಟಕ ಮಾದರಿ ಸೌರಗ್ರಾಮ ಅಡಿಯಲ್ಲಿ ಭಾರತಾದ್ಯಂತ ಜಿಲ್ಲೆಗೆ ಒಂದು ಮಾದರಿ ಸೌರಗ್ರಾಮವನ್ನು ರಚಿಸಲು ಒತ್ತು ನೀಡುತ್ತೆ. ಸೊ ಹಾಗಾದರೆ ಈ ಸೌರಗ್ರಾಮದ ಉದ್ದೇಶ ಏನು ಅಂತ ನೋಡೋದಾದರೆ, ಭಾರತದಲ್ಲಿರುವಂಥ ಎಲ್ಲ ಜಿಲ್ಲೆಗಳೇನಿದೆ ಆ ಜಿಲ್ಲೆಗೆ ಒಂದು ಗ್ರಾಮ ಸೌರಗ್ರಾಮ ಆಗಿರಬೇಕು. ಸೊ ಅಲ್ಲಿ ಬೇರೆ ಯಾವುದೇ ರೀತಿಯ ವಿದ್ಯುತ್ ಶಕ್ತಿಯನ್ನು ಬಳಸಬಾರ್ದು. ಎಂಥ ವಿದ್ಯುತ್ ಶಕ್ತಿಯನ್ನು ಬಳಸಬೇಕು? ಸೌರಚಾಲಿತ ವಿದ್ಯುತ್ ಶಕ್ತಿಯನ್ನು ಆ ಗ್ರಾಮ ಬಳಸುವಂತೆ ಮಾಡುವಂಥದ್ದು ಸೌರಗ್ರಾಮ ಯೋಜನೆಯ ಮುಖ್ಯ ಉದ್ದೇಶ. ಹಾಗಾದರೆ ಆ ಒಂದು ಗ್ರಾಮವನ್ನು ಸೌರಗ್ರಾಮ ಅಂತೇಳಿ ಪರಿಗಣಿಸಬೇಕು ಅಂತಂದರೆ ಏನಾದರೂ ಕ್ರೈಟೀರಿಯಾಸ್ ಇದೆಯಾ ಅಂತ ನೋಡೋದಾದರೆ ಎಷ್ಟಿದೆ. ಏನು, ಸೌರಗ್ರಾಮವೆಂದು ಪರಿಗಣಿಸಲು ಆ ಗ್ರಾಮವು 5,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ಎಂತಹ ಗ್ರಾಮ ಆಗಿರಬೇಕದು? ಕಂದಾಯ ಗ್ರಾಮ ಆಗಿರಬೇಕು. ಬರೀ 5,000 ಜನಸಂಖ್ಯೆ ಇದ್ದರೆ ಮಾತ್ರ ಸಾಕಾಗಲ್ಲ, ಅದು ಎಂತಹ ಗ್ರಾಮ ಆಗಿರಬೇಕು? ಕಂದಾಯ ಗ್ರಾಮ ಆಗಿರಬೇಕು. ಆವಾಗ ಅದನ್ನು ಸೌರ ಗ್ರಾಮ ಅಂತೇಳಿ ಪರಿಗಣಿಸ್ತಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸೊ ಅಗ್ನಿ ಕ್ಷಿಪಣಿ ಪಿತಾಮಹ ನಿಧನರಾಗಿದ್ದಾರೆ. ಏನು, ನಮ್ಮ ಭಾರತದ DRDO ಏನು ಕ್ಷಿಪಣಿಗಳನ್ನು
ಪಡಿಸುತ್ತೆ ಮತ್ತು ನಿರ್ಮಾಣ ಮಾಡುತ್ತೆ. ಸೊ ಅದರಲ್ಲಿ ಅಗ್ನಿ ಕ್ಷಿಪಣಿ ಅಂತೇಳಿ ಬರುತ್ತೆ. ಸೊ ಈ ಅಗ್ನಿ ಕ್ಷಿಪಣಿಯಂತಹ ನಿರ್ಮಾಪಕರು ಅಥವಾ ಪಿತಾಮಹ ಅದನ್ನು ಡೆವಲಪ್ ಮಾಡಿದಂತಹ ಒಬ್ಬ ವಿಜ್ಞಾನಿಗಳು ಇತ್ತೀಚೆಗೆ ಮರಣ ಹೊಂದಿದ್ದಾರೆ. ಅವ್ರು ಯಾರು ಅಂದರೆ ರಾಮ್ ನಾರಾಯಣ್ ಅಗರ್ವಾಲ್ ಅವರು. ತಮ್ಮ ಇತ್ತೀಚೆಗೆ 84ನೇ ವಯಸ್ಸಿನಲ್ಲಿ ಇವರು ಹೈದರಾಬಾದ್ನಲ್ಲಿ ನಿಧನರಾಗಿದ್ದಾರೆ. ಸೊ ಕ್ವಶನ್ ಹೆಂಗೆ ಕೇಳ್ತಾರೆ, ಅಗ್ನಿ ಕ್ಷಿಪಣಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ರಾಮ್ ನಾರಾಯಣ್ ಅಗರ್ವಾಲ್. ಓಕೆನಾ. ಸೊ ಇವರು ಹೈದರಾಬಾದ್ ಮೂಲದವರು ಅಂತೇಳಿ ನೆನಪಿರಲಿ. ನೆಕ್ಸ್ಟ್ ನೋಡಿ, ನೀಲಕುರಂಜಿ. ನಮಗೆಲ್ಲ ಗೊತ್ತಿದೆ ನೀಲಕುರಂಜಿ ಅನ್ನೋದೊಂದು ಹೂವು. ಸೊ ಇದು 12 ವರ್ಷಗಳಿಗೊಮ್ಮೆ ಮಾತ್ರ ಇದು ಹರಳುವಂಥದ್ದು. ಸೊ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಈ ಒಂದು ಸಸ್ಯ ಸಂಕುಲವು ಅಳಿವಿನಂಚಿನಲ್ಲಿ ಹೋಗ್ತಾ ಇರೋದನ್ನು ಅಂದರೆ ಅದನ್ನು ಅಳಿವಿನಂಚಿನ ಒಂದು ಸಸ್ಯ ಸಂಕುಲ ಅಂತೇಳಿ ಪರಿಗಣಿಸಲಾಗಿದೆ. ನೋಡಿ, ಈ ನೀಲಕುರಂಜಿ ಸ್ಟ್ರೋಬಿಲಾರಾ ತೆಸ್ಕುಂತಿಯಾನಾ ಅನ್ನೋದು ಇದರ ಒಂದು ಸೈಂಟಿಫಿಕ್ ನೇಮ್ ಆಗುತ್ತೆ. ಇದು 12 ವರ್ಷಗಳಿಗೊಮ್ಮೆ ಇದು ಅರಳುವಂತಹ ನೇರಳೆ ಬಣ್ಣದ ಹೂ ಬಿಡುವ ಒಂದು ಪೊದೆ ಸಸ್ಯ. ಸೊ ಇತ್ತೀಚೆಗೆ IUCN ಏನಿದೆ ಇದು ನೀಲಕುರಂಜಿ ಸಸ್ಯ ಸಂಕುಲವನ್ನು ಅಪಾಯಕ್ಕೊಳಗಾದ ಪ್ರಭೇದಗಳ ಕೆಂಪು ಪಟ್ಟಿಗೆ ಈ ಒಂದು ಸಸ್ಯ ಸಂಕುಲವನ್ನು ಸೇರಿಸಿದೆ. ಸೊ ಕ್ವಶನ್ ಹೆಂಗೆ ಕೇಳ್ತಾರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ಸಸ್ಯ ಪ್ರಭೇದವನ್ನು IUCN ತನ್ನ ಕೆಂಪು ಪಟ್ಟಿಗೆ ಸೇರಿಸಿದೆ ಅಂತ ಕೇಳಿದ್ರೆ ನೀಲಕುರಂಜಿ. ಇದು ಎಷ್ಟು ವರ್ಷಗಳಿಗೊಮ್ಮೆ ಹರಳುತ್ತೆ ಅಂತ ಕೇಳಿದ್ರೆ 12 ವರ್ಷಗಳಿಗೊಮ್ಮೆ ಇದು ಹರಳುತ್ತೆ ಅಂತೇಳಿ ನಮಗೆ ಗೊತ್ತಿರಬೇಕು. ಓಕೆ, ಇದು ಇಂಪಾರ್ಟೆಂಟ್. ಸೊ ಇದಿಷ್ಟು ಆಗಸ್ಟ್ ಮಂತ್ನ ತುಂಬ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಥ್ಯಾಂಕ್ ಯು.